ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ಥರ್ಸ್ಡೇ ವ್ಲಾಗ್ ಅದ. ಸೊ ಇವತ್ತು ಸಾಂಬಾರಿಗೆ ಎದ್ಮೇಲೆ ಕುಕ್ಕರ್ ಹಚ್ಚಿದೆ, ಬೇಗ ಮಾಡಬೇಕಂತ. ಆಲ್ರೆಡಿ ಲೇಟಾಗಿ ಎದ್ಬಿಟ್ಟಿದ್ದೆ ರೀ. ಇವತ್ತು ಹೆಚ್ಚಾಗಿದ್ದಿಲ್ಲ, ಚಳಿ ಜಾಸ್ತಿ ಇತ್ತು. ಸೊ ಬ್ರೇಕ್ಫಾಸ್ಟಿಗೆ ಒಂದು ಸ್ವಲ್ಪ ಪ್ರೋಟೀನ್ ಏನಾದರೂ ಇರಲಿ ಅಂತ ಕಡ್ಲೆಕಾಳು ಮೊಳಕೆ ಬಂದಿತ್ತು ರೀ. 1-2-3 ಡೇಸ್ ಆಗಿತ್ತು ನೆನೆ ಇಟ್ಟದು. ಅದಿಷ್ಟು ಮತ್ತು ಹೆಸರು ಕಾಳಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಸ್ಲಿ ಥರ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಜೊತೆ ತಿಂದರೆ ಆಯಿತು ಅಂತ. ಅದಾದ್ಮೇಲೆ ಇವತ್ತು ಚಪಾತಿ ಏನು ಮಾಡ್ಲಿಕ್ಕೆ ಹೋಗಿಲ್ಲ ರೀ. ಆಲ್ರೆಡಿ ಒಂದು ಸ್ವಲ್ಪ ಕಟ್ಟಿ ರೊಟ್ಟಿ ಇತ್ತು. ನನ್ನ ಹಸ್ಬೆಂಡ್ನ ಅದ ತಿಂತೀನಿ, ಇವತ್ತು ಚಪಾತಿ ಬೇಡ ಅಂತ ಹೇಳಿದರು ಅಂತ ಇದೇ ಕಾಳಿಂದ ಮಾಡಿಟ್ಟೆ. ಅದಾದ್ಮೇಲೆ ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಶಾವಿಗೆ ಉಪ್ಪಿಟ್ಟಿನಾಗ ಸ್ವಲ್ಪ ಒಂದು ಆನಿಯನ್, ಒಂದು ಟೊಮ್ಯಾಟೊ, 1-2 ಹಸಿಮೆಣ್ಸಿನ್ಕಾಯಿ, ಶೇಂಗದ ಕಾಳು ಹಾಕ್ಕೊಂಡಿದ್ದೆ. ಅದ್ವೈತಗೆ ಸೇರ್ತದ್ರಿ ಇದು ತಿಂತಾನ ಅವನು ಅಂತ. ಅದಾದಮೇಲೆ ಕುಂಬಳಕಾಯಿದು ಸಾಂಬಾರು ಮಾಡ್ಕೊಂಡಿದ್ದೆ ರೀ ಇವತ್ತು. ಒಂದು ಅರ್ಧ ಕುಂಬಳಕಾಯಿ ಉಳಿದಿತ್ತು ಫ್ರಿಜ್ನಾಗ. ಸಾಂಬಾರು ಒಗ್ಗರಣೆ ಹಾಕದ ಆದ್ಮೇಲೆ ಉಪ್ಪಿಟ್ಟು ಒಂದು ಸ್ವಲ್ಪ ಆರ್ಲಿಕ್ಕೆ ಇಟ್ಟೆ ರೀ. ಶಾವಿಗೆ ಉಪ್ಪಿಟ್ಟು ಅದ್ರೊಳಗೆ ಒಂದು ಸ್ಪೂನ್ ಆಕಳ ತುಪ್ಪ ಇತ್ತು, ಅದು ಹಾಕಿ ಅದ್ವೈತಗೂ ತಿನ್ನಿಸ್ದೆ. ಮತ್ತು ಅದ್ರ ಜೊತೆ ಅವನಿಗೆ ಒಂದು ಸ್ವಲ್ಪ ಹೆಸರು ಕಾಳೆಲ್ಲ ಆರಿಸಿ ಹೆಸರು ಕಾಳನ್ನೂ ತಿನ್ನಿಸ್ದೆ. ರೂಢಿ ಮಾಡಿಬಿಟ್ಟಿನಿ ರೀ ಕಾಳು, ಅವನು ತಿಂತಾನೆ, ಕೋಸಂಬರಿ ತಿಂತಾನೆ. ಸೊ ಬಂದಮೇಲೆ ಹೆಸರುಬೇಳೆ ಅನ್ನ ಮಾಡಿದೆ ಅದ್ವೈತಗೆ ರಾತ್ರಿ ಊಟಕ್ಕೆ ಅಂತ. ಅದ್ರಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ, ಚಳಿ ಜಾಸ್ತಿ ಅದ ಅಂತ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.